ಬನ್ನಿ ಇವತ್ತಿನ ಈ ವಿಶೇಷವಾದ ವಿವರಣೆಗೆ ನೇರವಾಗಿ ಹೋಗೋಣ. ನಾವೆಲ್ಲರೂ ಸೇರಿ ಒಂದು ಮಜಾವಾದ ಕಥೆ ಮೂಲಕ ಒಂದು ದೊಡ್ಡ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಮೊನ್ನೆ ಏನಾಯ್ತು ಅಂದ್ರೆ ನಮ್ಮ ಮನೆಯಲ್ಲಿ ಅನನ್ಯ ಮತ್ತು ಅವಳ ಸ್ನೇಹಿತರೆಲ್ಲ ಸೇರ್ಕೊಂಡು ಅಜ್ಜ ಏನಾದ್ರೂ ಕಥೆ ಹೇಳಿ ಅಂತ ನನ್ನ ಸುತ್ತ ಕುಳಿತುಕೊಂಡ್ರು. ಆ ಕಥೆಗೂ ನಮ್ಮ ಭಾರತದ ಸಂವಿಧಾನಕ್ಕೂ ಏನ್ ಸಂಬಂಧ ಅಂತ ನಾವಿವತ್ ನೋಡೋಣ. ನಾನು ತಕ್ಷಣ ಆ ಮಕ್ಕಳನ್ನ ಒಂದು ಪ್ರಶ್ನೆ ಕೇಳ್ದೆ. ಮಕ್ಕಳೇ, ಆಟ ಆಡುವಾಗ ನಿಜವಾದ ನ್ಯಾಯ ಅಂದ್ರೆ ಏನು ಅಂತ. ಅಷ್ಟೇ ನೋಡಿ, ತಕ್ಷಣವೇ ಗಲಾಟೆ, ನಗು ಶುರುವಾಯ್ತು. ಅನನ್ಯ ಹೇಳ್ತಾಳೆ, ಎಲ್ಲರಿಗೂ ಆಟ ಆಡಲು ಅವಕಾಶ ಸಿಗ್ಬೇಕು ಅಂತ. ಇನ್ನೊಬ್ಬ ಮೋಸ ಮಾಡಬಾರ್ದು ಅಂತಾನೆ. ಮತ್ತೊಬ್ಬ ರೂಲ್ಸ್ ಪಾಲಿಸ್ಬೇಕು ಅಜ್ಜ ಅಂತ ಜೋರಾಗಿ ಕೂಗಿದ. ಎಲ್ಲರಿಗೂ ಅವರದ್ದೇ ಆದ ಒಂದೊಂದು ಉತ್ತರ ಇತ್ತು. ಆಗ ನಾನು ಅವರಿಗೆಲ್ಲ ಅರ್ಥ ಆಗೋ ಹಾಗೆ ಒಂದು ಕತೆ ಹೇಳಿದೆ. ಒಮ್ಮೆ ಒಂದು ಶಾಲೆಯಲ್ಲಿ ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕೆಲವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋಕೆ ಸರಿಯಾದ ಶೂಸ್ ಆಗ್ಲಿ ಬ್ಯಾಟ್ ಆಡ್ಲಿ ಇರ್ಲಿಲ್ಲ. ಅವರು ಯಾವತ್ತೂ ಸರಿಯಾಗಿ ಆಟ ಆಡಿರ್ಲೇ ಇಲ್ಲ. ಇದನ್ನ ಕೇಳಿ ಮಕ್ಕಳಿಗೆಲ್ಲ ಮುಖ ಸಪ್ಪಾಗಾಯ್ತು. ಅಯ್ಯೋ ಪಾಪ, ಅವರಿಗೆ ಅವಕಾಶನೇ ಸಿಗಲ್ವಲ್ಲ, ಅದು ಅನ್ಯಾಯ ಅಂತ ಬೇಸರ ಮಾಡ್ಕೊಂಡ್ರು. ಆಗ ನಾನವರಿಗೆ ಪ್ರೀತಿಯಿಂದ ಹೇಳಿದೆ, ಹೌದು, ಸರಿಯಾದ ಸೌಲಭ್ಯಗಳು ಇಲ್ಲದೇ ಇದ್ದಾಗ ಅವರು ಹಿಂದೆ ಉಳಿದು ಬಿಡ್ತಾರೆ. ಅವರಿಗೆ ಸರಿಯಾದ ಬೆಂಬಲ ಕೊಟ್ಟು ಒಂದು ಒಳ್ಳೆ ಅವಕಾಶ ಮಾಡಿಕೊಡೋದೇ ನಿಜವಾದ ನ್ಯಾಯ. ಈ ಮಾತು ಕೇಳಿದ ತಕ್ಷಣ ಅನನ್ಯ ಎದ್ದು ನಿಂತು, ಅಜ್ಜ, ಇದು ಬರೀ ಆಟದ ಮೈದಾನಕ್ಕೆ ಮಾತ್ರ ಅಲ್ಲ, ನಮ್ಮ ನಿಜ ಜೀವನಕ್ಕೂ ಅನ್ವಯ ಆಗುತ್ತೆ ಅಲ್ವಾ ಅಂತ ಕೇಳಿದ್ಲು. ನಾನು ಖಂಡಿತವಾಗಿಯೂ ಅಂದೆ. ನಮ್ಮ ಭಾರತದ ಸಂವಿಧಾನ ಕೂಡ ಇದೇ ತತ್ವವನ್ನ ಇಟ್ಕೊಂಡು ನಮ್ಮ ದೇಶವನ್ನ ಮುನ್ನಡೆಸುತ್ತೆ. ಆಟದ ಮೈದಾನದ ಈ ರೂಲ್ ನಮ್ಮ ರಾಜ್ಯದ ಆಡಳಿತಕ್ಕೆ ಹೇಗೆ ಅನ್ವಯ ಆಗುತ್ತೆ ಅಂತ ನಾವು ಇವಾಗ ನೋಡೋಣ ಬನ್ನಿ. ನಮ್ಮ ಸಂವಿಧಾನದ ಮೂಲ ಪಠ್ಯ ಏನ್ ಹೇಳುತ್ತೆ ಗೊತ್ತಾ? ಒಂದು ರಾಜ್ಯದ ಸೇವೆಗಳ ನೇಮಕಾತಿ ಅಥವಾ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಹಕ್ಕುಗಳನ್ನು ಪರಿಗಣಿಸಬೇಕು ಅಂತ ಹೇಳುತ್ತೆ. ಇದನ್ನು ನಾನು ಮಕ್ಕಳಿಗೆ ತುಂಬಾ ಸಿಂಪಲ್ ಆಗಿ ವಿವರಿಸಿದೆ. ಅಂದ್ರೆ ಹಿಂದೆ ಸರಿಯಾದ ಅವಕಾಶಗಳು ಸಿಗದೆ ವಂಚಿತರಾದ ಗುಂಪುಗಳಿಗೆ, ಅಂದ್ರೆ ನಮ್ಮ ಅನುಸೂಚಿತ ಜಾತಿ ಮತ್ತು ಬುಡಕಟ್ಟುಗಳ ಜನರಿಗೆ ರಾಜ್ಯದ ಸೇವೆಗಳು ಅನ್ನೋ ಒಂದು ದೊಡ್ಡ ಟೀಮ್ನಲ್ಲಿ ಭಾಗವಹಿಸೋಕೆ ನ್ಯಾಯಯುತವಾದ ಅವಕಾಶ ಸಿಗೋ ಹಾಗೆ ಸರ್ಕಾರ ಖಂಡಿತವಾಗಿ ನೋಡ್ಕೋಬೇಕು. ಆಗ ಒಬ್ಬ ಪುಟ್ಟ ಹುಡುಗ ಮಧ್ಯೆ ಬಾಯಿ ಹಾಕಿ, ಅಂದ್ರೆ ಯಾರ್ ಬೇಕಾದ್ರೂ ಆ ಟೀಮ್ಗೆ ಸೇರ್ಬಿಡ್ಬೋದಾ ಅಜ್ಜ ಅಂತ ಕೇಳ್ದ. ಆಗ ನಾನು ಆಡಳಿತಾತ್ಮಕ ಕಾರ್ಯಕ್ಷಮತೆ ಅನ್ನೋ ಒಂದು ಮುಖ್ಯವಾದ ವಿಷಯವನ್ನ ವಿವರಿಸಿದೆ. ಅವಕಾಶ ಕೊಡೋದು ಎಷ್ಟು ಮುಖ್ಯವೋ ಅದೇ ರೀತಿ ರಾಜ್ಯದ ಕೆಲಸಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಗುಣಮಟ್ಟದಿಂದ ಮತ್ತು ಪರಿಣಾಮಕಾರಿಯಾಗಿ ನಡಿಬೇಕು. ಕೆಲಸ ಮಾಡುವವರ ಕೌಶಲ್ಯವನ್ನ ಕಾಯ್ದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಇದು ನಮ್ಗೆ ಎಲ್ಲರಿಗೂ ಅತ್ಯುತ್ತಮವಾಗಿ ವಿವರಿಸೋದೇನಪ್ಪಾ ಅಂದ್ರೆ ಸಂವಿಧಾನ ಹೇಗೆ ಈ ಎರಡೂ ಪ್ರಮುಖ ವಿಷಯಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದನ್ನ. ಒಂದೆಡೆ ಹಿಂದುಳಿದ ವರ್ಗಗಳಿಗೆ ನ್ಯಾಯಯುತವಾದ ಅವಕಾಶ ಮತ್ತು ಪ್ರಾತಿನಿಧ್ಯತ್ವನ್ನ ಒದಗಿಸೋದು. ಇನ್ನೊಂದೆಡೆ ರಾಜ್ಯದ ಸೇವೆಗಳ ಕಾರ್ಯಕ್ಷಮತೆಯನ್ನ ಉನ್ನತ ಮಟ್ಟದಲ್ಲಿ ಕಾಯ್ದುಕೊಳ್ಳೋದು. ಇದು ಕೇವಲ ಒಂದು ಅವಕಾಶ ಕೊಡೋದರ ಬಗ್ಗೆ ಅಲ್ಲ, ಬದಲಾಗಿ ಒಂದು ಬಲಿಷ್ಠವಾದ ಮತ್ತು ಸಮರ್ಥವಾದ ಟೀಮ್ ಕಟ್ಟುವ ಒಂದು ಅದ್ಭುತವಾದ ಸಮತೋಲನ. ಇನ್ನು ಸಂವಿಧಾನದ ಪಠ್ಯದ ಕೊನೆಯ ಭಾಗ ಬಹಳ ಮುಖ್ಯವಾದದ್ದು. ಆದ್ರೆ ಈ ಉಪಬಂಧದಲ್ಲಿರುವ ಯಾವುದೇ ವಿಷಯವೂ ಯಾವುದೇ ವಿಧದ ಮೀಸಲಾತಿ ವ್ಯವಸ್ಥೆಯನ್ನ ಮಾಡಲು ತಡೆಯುವುದಿಲ್ಲ ಅಂತ ಅದು ಸ್ಪಷ್ಟವಾಗಿ ಹೇಳುತ್ತೆ. ಇದರ ಅರ್ಥ, ಈ ನ್ಯಾಯಯುತವಾದ ಅವಕಾಶ ನಿಜವಾಗಿಯೂ ಎಲ್ರಿಗೂ ಸಿಗೋ ಹಾಗೆ ಮಾಡೋಕೆ ಸರ್ಕಾರ ಮೀಸಲಾತಿ ಅನ್ನೋ ಒಂದು ವಿಶೇಷವಾದ ವ್ಯವಸ್ಥೆಯನ್ನ ಮಾಡಬಹುದು. ಇದನ್ನ ಮಾಡೋದಕ್ಕೆ ಸರ್ಕಾರಕ್ಕೆ ನಮ್ಮ ಸಂವಿಧಾನನೇ ಸಂಪೂರ್ಣವಾದ ರಕ್ಷಣೆಯನ್ನ ಕೊಟ್ಟಿದೆ. ಇದನ್ನೆಲ್ಲ ಕೇಳಿ ಮಕ್ಕಳೆಲ್ಲ ತಾವು ಕಲ್ತಿದ್ದನ್ನ ಒಟ್ಟಿಗೆ ಸೇರಿ ಹೇಳೋಕೆ ಶುರು ಮಾಡಿದ್ರು. ಒಬ್ಬ ಅಂದ್ರೆ ಅನಾನುಕೂಲತೆ ಎದುರಿಸಿದವರಿಗೆ ಅವಕಾಶ ಕೊಡಬೇಕು ಅಂತ ಅಂದ. ಇನ್ನೊಬ್ಬ ರಾಜ್ಯದ ಹುದ್ದೆಗಳಲ್ಲಿ ಎಲ್ಲರನ್ನೂ ಪರಿಗಣಿಸಬೇಕು ಅಂತ ಕೂಗಿದ. ಮತ್ತೊಬ್ಬ ಅದೇ ಸಮಯದಲ್ಲಿ ಕೆಲಸದ ಗುಣಮಟ್ಟ ಕೂಡ ಚೆನ್ನಾಗಿರ್ಬೇಕು ಅಂದ. ಕೊನೆಯಲ್ಲಿ ಅನನ್ಯ ನಗುತ್ತಾ ಮತ್ತು ಸರ್ಕಾರ ಇದಕ್ಕೆ ಮೀಸಲಾತಿ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿದ್ಲು. ಮಕ್ಕಳು ಇಡೀ ಸಂವಿಧಾನದ ವಾಸ್ತವತೆಯನ್ನ ಮತ್ತು ಕಥೆಯ ನೀತಿಯನ್ನ ಬಹಳ ಸುಂದರವಾಗಿ ಅರ್ಥ ಮಾಡ್ಕೊಂಡಿದ್ರು. ಈ ಅದ್ಭುತವಾದ ಚರ್ಚೆಯ ನಂತರ ನಾನು ಮಕ್ಕಳಿಗೆ ಮತ್ತು ಈಗ ನಮ್ಮೆಲ್ಲರಿಗೂ ಒಂದು ಯೋಚನೆ ಮಾಡುವಂತಹ ಪ್ರಶ್ನೆ ಕೇಳಿ ಈ ವಿವರಣೆಯನ್ನ ಮುಗಿಸ್ತೀನಿ. ಪ್ರತಿಯೊಬ್ಬರಿಗೂ ಭಾಗವಹಿಸಲು ನ್ಯಾಯಯುತ ಅವಕಾಶ ಸಿಗೋ ಹಾಗೆ ಮಾಡೋದು ಇಡೀ ಟೀಮನ್ನು ಹೇಗೆ ಇನ್ನಷ್ಟು ಬಲಪಡಿಸುತ್ತೆ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಆಳವಾಗಿ ಯೋಚಿಸೋ ಹಾಗೆ ಮಾಡುತ್ತಲ್ವಾ? ನಾವೆಲ್ಲರೂ ಒಟ್ಟಾಗಿ ಬೆಳೆದಾಗ ಮಾತ್ರ ನಮ್ಮ ಸಮಾಜ ಬಲಿಷ್ಠವಾಗುತ್ತೆ. ಇದೇ ಇಂದಿನ ನಮ್ಮ ವಿವರಣೆಯ ಪ್ರಮುಖ ಸಂದೇಶ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ.